ಏನಿದು ಮಂದಿರವಿಲ್ಲಿ ನನ್ನ ಜೊತೆಯಲ್ಲಿ ಶಯನ ಮಾಡಿದ ಬುದ್ಧಿಮತಿಯಲ್ಲಿ ಇದೇನು ಸ್ವಪ್ನವೋ ಅಥವಾ ನಿಜ ಸ್ಥಿತಿಯೋ? ಹೌದು, ಇದು ಅರಣ್ಯ. ನಾನು ಜಾಗೃತಳಾಗಿರ್ಬೇಕು. ಇದು ಸ್ವಪ್ನವಲ್ಲ, ಇದು ನಿಜ ಸ್ಥಿತಿ. ದೇವರೇ, ಹರ ಹರ, ಮತ್ತಾವ ದುರಂತವನ್ನು ಪೂಡಿಸಿದೆ ನನ್ನ ಬಾಳಿನಲ್ಲಿ. ಹಾಯ್ ಹಾಯ್, ಇದೇನಿದು? ಕೌರವ ಈಶ್ವರನ ಕಾಪಟ್ಟದ ಕುತಂತ್ರವಾಗಿರ್ಲಿಕ್ಕಿಲ್ಲವಷ್ಟೇ. ಚಿಂತ ಸತ್ತಳಾಗಲೇಡ ಮಾನಿನಿ ಮೋಸವೇನಿಲ್ಲ. ಮುಖಕಮಲವು ಹಿತಾಶಿತವಾಗಲಿ. ಇದು ಅರಣ್ಯ, ಮಧ್ಯರಾತ್ರಿಯ ಸಮಯ. ಸಕಲ ಪ್ರಾಣಿ ಪ್ರಪಂಚವೇ ನಿದ್ರಾಸಕ್ತವಾಗಿರುವುದು. ಮೋದಿನಿ ಪಾಂಡವರನ್ನು ಪರಿತಾಪ ಪಡಿಸುವುದಕ್ಕಾಗಿ, ಈ ಸ್ವರ್ಗೀಯ ಸೌಂದರ್ಯ ಸುಖವನ್ನು ಪಡೆಯುವುದಕ್ಕಾಗಿ ನಾನು ಈ ಕಾರ್ಯಸ್ಥಳವನ್ನು ನಿರ್ಮಿಸಿರುವೆ. ಏ ದುರ್ಬಲ, ಕಾಲತ್ರಯದಲ್ಲಿ ಅಶಕ್ತವಾದ ಕಾರ್ಯಕ್ಕೆ ಕೈ ಹಾಕಿರುವೆಯಲ್ಲ. ಚಂದ್ರಿಕೆ ಮೇಲಿನ ಆಸೆಯಿಂದ ಚಂದ್ರವಾಕವು ಚಂದ್ರಮಂಡಲ ಸೇರಲು ಎಲ್ಲಿಯವರೆಗೆ ಹಾರಬಲ್ಲದು? ದುರ್ಬಲರಾಜ, ಈಗ ನೀನು ಎಲ್ಲಿರುವೆ ಎಂಬುದು ಚೆನ್ನಾಗಿ ಲಕ್ಷ್ಯದಲ್ಲಿರಿಸು. ಹಾ, ನಾನೆಲ್ಲಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ದುರ್ಯೋಧನ, ನಾನೀಗ ಕಪಟ ಪಟುಗಳ ಜಾಲದಲ್ಲಿ ಸಿಲುಕಿರುವೆ ಎಂಬುದು ಚೆನ್ನಾಗಿ ಇರುತ್ತು. ನಾನೀಗ ಮಾಂತ್ರಿಕನ ಮನೆಯಲ್ಲಿ ಕಾಲಿಟ್ಟಿರುವೆ ಎಂಬುದನ್ನು ಚೆನ್ನಾಗಿ ಬಲ್ಲೆ. ಪಾಂಡುಪುತ್ರರನ್ನ ಈ ಪೃಥ್ವಿಯಿಂದ ದೂರ ಮಾಡುವುದಕ್ಕಾಗಿ ದುರಾಲೋಚನೆ ಮಾಡಿ, ಪ್ರಪಂಚಿಗೆ ಮೋಸ ಮಾಡಿ, ಅರಗಿನ ಮನ ಕಟ್ಟಿಸಿದ ಕೌರವೇಶನ ಕಾಲಕೂಟದಲ್ಲಿ ಸಿಲುಕಿರುವೆ ಎಂಬುದನ್ನು ಚೆನ್ನಾಗಿ ಬಲ್ಲೆ. ಆದ್ರೆ ಈ ಆರ್ಯನಾರಿಯ ಹೃದಯ ಬದಲಾರದು. ಏ ದುರ್ಮುಖ, ಕಾಲಕೂಟದ ವಿಷವನ್ನು ಕುಡಿದು ಬದುಕಬಹುದು. ಕಾಳರುದ್ರನ ಪ್ರಳಯ ಪ್ರಕಾಶವನ್ನು ತಡೆಯಬಹುದು. ಆದರೆ ಈ ಆರ್ಯನಾರಿಯ ಕ್ರೋಧಾಗ್ನಿಯಿಂದ ತಪ್ಪಿಸಿಕೊಳ್ಳಲು ದೇವಾನು ದೇವತೆಗಳಿಗೂ ಶಕ್ಯವಿಲ್ಲ. ನಿನ್ನ ಮುಖದಿಂದ ಪಾತಿರತ್ಯದ ಪ್ರವಚನ ಕೇಳಲಿಕ್ಕೆ ಈ ಜಗತ್ತು ಎಂದು ಸಿದ್ಧವಾಗಲಾರದು. ಪಂಚ ಪಾಂಡವರ ಒಡನೆ ಮನ ಕ್ರೀಡಿಲಾಡೋ ಸ್ತ್ರೀಗೆ ಪಾಂಚಾಲಿ ಪಂಚ ಪಾಂಡವರೊಡನೆ ಈ ಹೃದಯದಲ್ಲಿ ಪಾತಿರತ್ಯದ ಪ್ರವಚನ ಕೇಳಲಿಕ್ಕೆ ಈ ಜಗತ್ತು ಎಂದು ಸಿದ್ಧವಾಗಲಾರದು. ಗಾಢಾಂಧಕಾರದ ಮಧ್ಯರಾತ್ರಿಯಲ್ಲಿ ಸೂರ್ಯ ಪ್ರಕಾಶ ಇರುತ್ತದೆಂದು ಬಗಾಲಿನ ಹಾಗೆ ಮೂಢ, ಮಧ್ಯರಾತ್ರಿಯಲ್ಲಿ ಸೂರ್ಯನ ತೇಜೋಮಯ ಪ್ರಕಾಶಗಳು ಉದಯ ಆಗುತ್ತಿದೆ ಎಂಬ ನಿಸರ್ಗದ ಸತ್ಯವನ್ನ ಮರೆಯಬೇಡ. ಈ ಪಾಂಚಾಲಿಯು ಪತಿವ್ರತೆಯರಿಗಾಗಿ ಆದರ್ಶ ರಮಣಿಯಾಗಿರುವಳೆಂಬುದನ್ನ ಮರೆಯಬೇಡ. ನಿನ್ನನ್ನೇ ಉದಾಹರಣೆಗಾಗಿ ಇಟ್ಟುಕೊಂಡು ಈ ಆರ್ಯ ರಕ್ತದಲ್ಲಿ ವರ್ತಿಸಿದ್ದಾದರೆ ಈ ಆರ್ಯ ರಕ್ತದಲ್ಲಿ ಪ್ರವಚನವನ್ನು ಕೇಳಲಿಕ್ಕೆ
ಪಾತಿರೊಚ್ಚದ ಫಲವೇನ ಬೆಳೆಸುವುದು. ದ್ರೌಪದಿ ಪಂಚ ಪಾಂಡವರೊಡನೆ ಕ್ರೀಡೆಯನ್ನು ಆಡುವ ಸ್ತ್ರೀಗೆ ಒಡನೆ ಆನಂದದ ಆಟವನ್ನು ಆಡಲಿಕ್ಕೆ ತಡೆ ಪಾಪಾತ್ಮನೆ. ಈ ನಾರಿಯು ಧೂಮಕೇತುವಿನಂತೆ ಕ್ರೋಧಾಗ್ನಿಯನ್ನು ಜಗ್ಗಿ ಪವಿತ್ರವಾಗಿರುವಳು. ಕಣ್ಣಿದ್ದರೂ ಕುರುಡನಂತೆ ನಟಿಸುತ್ತಿರುವ ಕ್ಷುದ್ರ ಸೂರ್ಯನ ಪ್ರಕಾಶದಲ್ಲಿ ಹಸಿರು, ನೀಲಿ, ಹಳದಿ ಎಂಬ 7 ಬಣ್ಣಗಳಿದ್ದರೂ ಭೂಮಿಗೆ ಮಾತ್ರ ಬಿಳಿ ಬೆಳಕಾಗಿ ಕಾಡುವಂತೆ ಈ ದ್ರೌಪದಿಯು ಕೂಡ ಭೂಮಿಯಲ್ಲಿ ನಿನ್ನ ಕಣ್ಣಿಗೆ ಒಬ್ಬಳಾಗಿ ಕಂಡರೂ ಅವಳ ದೇಹದಲ್ಲಿ 5 ದೇಹಗಳಿರುವವು, ಪಂಚೇಂದ್ರಿಯಗಳಿರುವವು. ಪಂಚಶಕ್ತಿಯನ್ನು ಅನುಭವಿಸುತ್ತಿರುವ ನಾನು ಮಾಲಿನಿ ಶಕ್ತಿ, ಶಚಿಶಕ್ತಿ, ಭೀಮಶಕ್ತಿ, ಉಮಾಶಕ್ತಿ ಎಂಬ ಪಂಚಶಕ್ತಿಯ ಪಂಚೇಂದ್ರಿಯಗಳನ್ನು ಒಳಗೊಂಡಿರುವಳು ಈ ದ್ರೌಪದಿ. ಈಗ ಈ ಶಾಂತಿ ಸ್ವರೂಪಿಯ ಈ ಯಜ್ಞಸೇನಿಯ ಶಾಂತ ರೂಪವನ್ನು ನೀನು ಅವಲೋಕಿಸು. ಬನ್ನಿ ಶಕುನಿ ಮಾಮ, ಬೇಗನೆ ಬನ್ನಿ. ಈ ದ್ರೌಪದಿಯು ಆ ಕೊಲ್ಲನ ಗಾಢ ಶಕ್ತಿಯನ್ನು ಸಂಪಾದಿಸಲು ನನ್ನ ಕಣ್ಣುಗಳಿಗೆ ಕತ್ತಲಗಲಿತ್ತಿರುವುದು. ಮಾವನವರೇ, ನೀವು ಬಂದಿರಾ? ದ್ರೌಪದಿ, ನಾನೇ ಈ ಕಾರಸ್ಥಾನದ ಸೂತ್ರಧಾರನು. ಏನು? ಥು, ಪಾಪಾತ್ಮ. ದುರ್ಯೋಧನ, ಹೀಗೇಕೆ ಹೇಳಿದಂತೆ ನಡುಗುತ್ತಿರುವೆ? ದ್ರೌಪದಿ ಕೈ ಕಾಲುಗಳನ್ನು ಕಟ್ಟಿ. ಥು, ಪಾಪಿ. ದ್ರೌಪದಿ ಈ ನಿರ್ಜನ ಪ್ರದೇಶದಲ್ಲಿ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ನಿನ್ನನ್ನು ಯಾರು ರಕ್ಷಿಸವರು? ಯಾವ ಶಕ್ತಿಯು ಚರಾಚರ ಭುವನವನ್ನೇ ರಕ್ಷಿಸುತ್ತಿದೆಯೋ ಅದೇ ಶಕ್ತಿಯು ನನ್ನನ್ನು ರಕ್ಷಿಸುವುದು. ಆ ಶಕ್ತಿ ಒಡನೆ ಹೋರಾಡುವುದೇ ನನಗೆ ಬೇಕಾಗಿದೆ. ಈ ಸಲದಲ್ಲೇ ಬಲಾತ್ಕಾರ. ಕೃಷ್ಣೆ, ಕಣ್ ತೆರೆದು ನೋಡು, ನಾನು ನಿನ್ನ ಕೃಷ್ಣನು. ಸಚ್ಚಿದಾನಂದ ಮೂರ್ತಿ ಅಣ್ಣ, ಕೃಷ್ಣ, ಇದೇನು ನಿಜವು ಸ್ವಪ್ನವು? ಕೃಷ್ಣೆ, ಇದು ನಿಜ ಸತ್ಯ ಸ್ವರೂಪ, ನಿತ್ಯವಾದ ಆತ್ಮ. ದ್ರೌಪದಿ ಆತ್ಮ ಪರಿಚಯವನ್ನು ಸುಜೀವಿಗಳಿಗೆ ಮಾಡಿಕೊಡುವುದಕ್ಕಾಗಿ ರಚಿಸಲ್ಪಟ್ಟ ಸುಂದರವಾದ ದೃಶ್ಯವಿದು. ಆದರೆ ಈ ದೃಶ್ಯವು ಸುಜನ ಜಗತ್ತಿನ ಕಲ್ಪನಾ ಪಟಲದ ಮೇಲೆ ಚಿತ್ರಿತವಾಗಿರಲಿ. ಶ್ಯಾಮಸುಂದರ, ಮೌನವೇಕೆ? ಶ್ಯಾಮೆ, ಕಾಯಕವೇ ಕೊಳಲು, ಹೃದಯವೇ ನೀನಾದ, ಭಂಗಿಯ ಸಂಗೀತ ನೇತ್ರಗಳು, ಸೂರ್ಯ ಚಂದ್ರಗಳು, ಆಹಾ ಸಂಗೀತಮಯ. ಕೃಷ್ಣ, ಕೃಷ್ಣ, ಇಲ್ಲ ಇಲ್ಲ, ನಾನೇ ಕೃಷ್ಣ, ಚರಾಚರ ಭುವನವೇ ಕೃಷ್ಣ. ಇಲ್ಲ ಇಲ್ಲ, ಕೃಷ್ಣನಿಲ್ಲ, ಭುವನವಿಲ್ಲ. ಎಂಥ ಸುಂದರವಾದ ದೃಶ್ಯವಿದು ದೇವ. ಲೋಕವು ತ್ರಿಗುಣಾತ್ಮಕವಾಗಿರುವುದು. ಆದುದರಿಂದ ತ್ರಿಗುಣಾತ್ಮಕನಾದ ತ್ರಿಶೂಲಧರ
ಈ ದೃಶ್ಯವು ಮೂವರಿಗೂ ಸ್ವಪ್ನವಾಗುವಂತೆ ಮಾಡು. ಜಗಣ್ಯಂತ ಜಾನ್ವಿದರ ಅನೇಕ ಕಲ್ಪಗಳಿಂದ ನಿನ್ನ ಬಳಿಯಲ್ಲಿ ಬರೇ ಬ್ರಹ್ಮ ಕಪಾಲ ಒಂದೇ ಇರುವುದು. ಆದರೆ ವಿಶ್ವಂಬರ ಈ ಕಪಾಲವನ್ನು ನಿನ್ನ ಚರಣಾರಿಂದಗಳಿಗೆ ಅರ್ಪಿಸುವನು. ಇದನ್ನು ಸ್ವೀಕರಿಸಿ ಜರಾಸಂಧನ ಆತ್ಮಕ್ಕೆ ಶಾಂತಿಯನ್ನು ನೀಡು. ಪದ ಮಾತಾಡ. ಹಾ ಪ್ರಿಯ ಭಗಿನಿ, ಆಹಾ ದೇವ ಕೈಲಾಸವಾಸ, ನಿನ್ನ ಚರಣಾರಿಂದಗಳಿಗೆ ನನ್ನ ಅನಂತ ಪ್ರಣಾಮಗಳು. ಪಾಂಡವರನ್ನು ಆ ಹುಮ್ಮನಾದ ಭೀಮನು ಈ ಗದೆಯನ್ನು ಹೇಗೆ ಎತ್ತುಕೊಂಡು ಅಡ್ಡಾಡೋನು ಏನೋ. ಎಷ್ಟು ಕಷ್ಟಪಟ್ಟಾಗಿಯೂ ಈ ಗದೆಯನ್ನು ಎತ್ತೋದು ಆಗಬಲ್ಲದು. ಆ ಲಂಕಾಧಿಪತಿಯ ರಾವಣನ್ನು ಈ ಕೈಲಾಸ ಪರ್ವತವನ್ನು ಎತ್ತುವಾಗ ಇಷ್ಟು ಕಷ್ಟಪಟ್ಟದಕ್ಕಿಲ್ಲ. ಇರಲಿ, ದುರ್ಯೋಧನ ಮಹಾರಾಜರು ಪಾಂಡವರ ರಾಜ್ಯ ಹಾಗೂ ಅಷ್ಟಸುರವನ್ನು ದೂತದಲ್ಲಿ ಗೆದ್ದಿರುವರು. ನಾನು ಆ ಲತ್ತಗಳನ್ನು ತಂದು ಕೊಡದಿದ್ದರೆ ಆ ಸುವೇದರಿಂದ ಎತ್ತಲಕ್ಕೆ ಸಾಧ್ಯವಿತ್ತೆ. ಅನಾವಶ್ಯವಾಗಿ ನಡೆದ ಬಂದ ಗಜಾತ್ರ ಲಕ್ಷ್ಮಿಯು ಅರ್ಧ ಭಾಗವನ್ನು ಕೊಟ್ಟಿದ್ರೆ ನನಗೇನು ಆತನನ್ನು ಬೇಯುತ್ತಿದ್ದಿಲ್ಲ. ದುರ್ಯೋಧನ, ನಾ ಮಾಡಿದ ಸಾಹಸಕ್ಕೆ ಈ ಭೀಮನ ಗದೆ ಪಾರಿತೋಷಕವೇ. ಇರಲಿ, ಶಕ್ತಿಯಿಂದ ಎತ್ತಲಿಕ್ಕೆ ಬಾರದಿದ್ದರೂ ಯುಕ್ತಿಯಿಂದ ಸಹಜವಾಗಿ ಎತ್ತುವೆನು. ಏ ಜನಕ, ಜನ್ಮದಾತ, ನಿನ್ನ ಪ್ರೇಮವು ನನ್ನ ಮೇಲೆ ಇದ್ದಿದ್ದಾದರೆ ಈ ಭೀಮನ ಗದೆಯು ನನ್ನ ಕೈವಶವಾಗಲಿ.
ನಾನು ಆ ದ್ರೌಪದಿಯಾದೆನು. ಏನೇ ದ್ರೌಪದಿ ಆದಿಯಾ? ಆ, ಮತ್ಯಾವ 4 ಜನರನ್ನು ಗಂಟು ಹಾಕಿಕೊಂಡಿರುವೆ? ಏನು ಮಾಡಲಿ ಈ ಗದೆಯಿಂದ? ಯಾಕೆ ಇಷ್ಟೊಂದು ಆಕ್ರೋಶ? ನೀವು ಹೇಳಲಿಲ್ಲವೇ ನಾನೀಗ ಭೀಮನಾದಿ ಅಂತ? ಕೂಗಿದೆ, ಸುಳ್ಳು ಸುಳ್ಳೆ. ಭೀಮನಾದನೆಂದು ಕೂಗಿದೆ. ನಾನು ಸುಳ್ಳೆ 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 ದ್ರೌಪದಿ ಎಂದು ಕೂಗಿದೆ. ಹೀಗೋ ನನ್ನ ಮುದ್ದೆ, ದ್ರೌಪದಿಯ ವಸ್ತ್ರ ಅಲಂಕಾರಗಳನ್ನು ಹೇಗೆ ದೊರಕಿಸಿರುವೆ? ನಿಮಗೆ ಈ ಗದೆ ಹೇಗೆ ಸಿಕ್ಕಿರುವುದು? ಅಂದರೆ ಪಾಂಡವರೇ ದ್ರೌಪದಿಯ ವಸ್ತ್ರ ಅಲಂಕಾರಗಳನ್ನು ಹೇಗೆ ದೊರಕಿಸಿರುವರು? ದ್ರೌಪದಿಯ ವಸ್ತ್ರಾಭರಣ ಅಷ್ಟೇ ಅಲ್ಲ, ದ್ರೌಪದಿಯನ್ನೇ ಸೋತು ಬಿಟ್ರು. ಥೋರ ಮನೆ ಹಾಳಾಗ. ಆ ಧರ್ಮನಿಗೆ ಲತ್ತಿ ಒಗೆಯೋದಕ್ಕೆ ಬರೋದಿಲ್ಲ. ಲತಾಂಗಿ ಲತ್ತಗಳ ಮಾತುವೆ ಇದು. ನನ್ನ ಸಾಹಸದ ಫಲ ಇದು. ಆಹಾ, ಹಾಗಿದ್ದಾಗ ಆ ಭೀಮನು ಲತ್ತಿಗಳನ್ನು ಹಾಕಿದಾಗ ಅವು ಎಲ್ಲ ಗಡ 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 ಅಂತ ಹೀಗೆ ಓಡಾಡ್ತಿದ್ವು. ಏನೋ ಸಮಯಕ್ಕೆ ಸರಿಯಾಗಿ ನನ್ನ ಮಾವ ಅಲ್ಲಿ ಬಂದದ್ದಕ್ಕೆ ಎಲ್ಲ ಕ್ಷೇಮವಾಗಿ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಮಾವನ ಪ್ರತಿಷ್ಠೆ, ಶಕುನಿ ಮಾವನ ಮಾಡಿದ ಪರಾಕ್ರಮ ಏನು? ನೋಡಿ, ಅವರು ರಾಜಕಾರಣಿಯಿಂದ ಆ ಭೀಮನ ಬಾಯಿಯನ್ನು ಮುಚ್ಚಿಸಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಅದು ಇರ್ಲಿ ಪ್ರಿಯೆ, ನಾನು ಈಗ ಪತಿ ಭೀಮನಂತೆ ಕಾಣುತ್ತಿರಲಿಲ್ಲವೇ? ನಾನ ಭೀಮ ಗದಾಧಾರಿ ಬಕಾಸೂರ ನೋಡೆ ಮನೋರೆ. ನಾನೇ ದ್ರೌಪದಿ, ನಾನು ಆ ದ್ರೌಪದ ಕುಮಾರಿ, ನೋಡು ಬಕಾಸುರಿ. ಹಾಗಾದರೆ ದ್ರೌಪದಿ ಅಂತೆ ದಣೆ ತೆಗೆದು ನನ್ನನ್ನು ಕರೆ ನೋಡುವ. ಆಹಾ, ಹೀಗೋ ಮಹಾರಾಜ? ಚೇಚೆ, ಇನ್ನೂ ಕರ್ಜದಲ್ಲಿ ಕೂಗುತ್ತಿರುವೆ, ಸ್ವಲ್ಪ ಪಂಚಮದಲ್ಲಿ ಕೂಗು. ಮಹಾರಾಜ ಮಹಾರಾಜ ದುಸಲೆ, ಆ ದ್ರೌಪದಿಯಂತೆ ವೇಷ ಮಾಡಿದ ಮಾತ್ರಕ್ಕೆ ನಿನ್ನ ಕಂಠ ದ್ರೌಪದಿ ಕಂಠವಾಗಬಹುದೇ? ಕರ್ಜದಲ್ಲಿರುವ ಕಾಕ ಸ್ವರವೆತ್ತ, ಮನವನ್ನು ಶೋಷಿಸಿರುವ ಕೋಕಿಲ ಸ್ವರವೆತ್ತ. ಏನು? ನಾನು ಕಾಗಿ? ಇದರಲ್ಲಿ ಏನೋ ಸಂಶಯ? ಕೌರವರಂದರೆ ಕಾಗಿ, ನೀನು ಕಾಗಿ ತಂಗಿ. ಆಹಾ, ಹೌದು, ನಾನು ಕಾಗಿಯ ತಂಗಿ, ತಾವು ಒಂಟಿಯ ತಮ್ಮ. ಇದು ನೀನು ತೀರ ಗ್ರಾಮೀಣ ಆಸೆ ಕೇಳಿದ್ರಿ. ನನ್ನಂತಹ ಆಸೆ ನಿನಗೆ ಸಾಧಿಸಲಾರದು. ಆಹಾ, ಹಾಸ್ಯದ ರಸ. ಬರೀ ಹಾಸ್ಯದಲ್ಲೇ ಈಜಾಡಬೇಡಿ. ಹಾಸ್ಯ ಆ ರಂಗಭೂಮಿಯನ್ನು ಬಿಟ್ಟು ಮುಂದೆ ವೀರ ರಸಕ್ಕೆ ಬನ್ನಿ. ಇಲ್ಲವಾದಲ್ಲಿ ಹಾಸ್ಯ ಅಪಹಾಸ್ಯವಾದೀತು. ದುಶಲ, ಇದು ನನ್ನ ಹಾಸ್ಯ ಕೊನೆ ಪ್ರವೇಶ. ಇನ್ನು ಮೇಲೆ ಜನೇಂದ್ರಂಗ ಭೂಮಿ ಮೇಲೆ ವೀರರಸದ ಪಾತ್ರವನ್ನು ಚೆನ್ನಾಗಿ ಎಬ್ಬಿಸುವನು. ಸೈನ್ಯವನೆಂದು ನವನಾಮವನ್ನು ಧರಿಸಿ ಭಾರತಗಾರರಾದ ವಾಸ ಮರ್ಸಿಗೆ ಬುದ್ಧಿಯನ್ನು ಬರೆ ಮಾಡಿ ಆತನ ಭವಿಷ್ಯವಾಣಿಗೆ ಅರ್ಧ ಹಾಕಿ ಬಿಡುವನು. ಈ ಪುಂಡನ ಕೈಯನ್ನು ಚಂಡರಾದ ಪಾಂಡವರಿಗೆ ತೋರಿಸುವೆನು. ಪಾಂಡುಪುತ್ರರಿಗೆ ಸಂಡರೆಂದು ಕರೆಯುವ ಅದಾವ ಪುಂಡನು ಸ್ವರ್ಗದಿಂದ ಇಳಿದು ಬಂದಿರುವನು.
ಈ ಚಾತ್ರ ಕುಲೋದ್ಭವನಾದ ಸೈನ್ಯವನು ನಿಮಗೆ ಚಂಡರೆಂದು ತಿರಕಾಲದಲ್ಲಿ ಕರೆಯುವನು. ಭೀಮ, ನಿಮ್ಮಣ್ಣನ ಶಸ್ತ್ರಾಸ್ತ್ರಗಳು ಕ್ಷತ್ರಿಯ ಕುಲದೇವತೆಯನ್ನು ಅಪವಿತ್ರವಾದ ಭೂತರಂಗದಲ್ಲಿ ಸ್ಥಾಪಿಸಿದ ಕ್ಷಣವೇ ನಿಮ್ಮ ಶಸ್ತ್ರಾಸ್ತ್ರವು ಸರ್ಗರೋಹಣ ಮಾಡಿತು. ನಿಮ್ಮೆಲ್ಲ ಶಕ್ತಿಯನ್ನು ಸರಿಸುವಂತ ಶೌರ್ಯವೋ ನಿಮ್ಮನ್ನು ಆವರಿಸಿಕೊಂಡಿದೆ. ಇರಲಿ ಭೀಮಸೇನ, ನಮಸ್ಕಾರ ನಮಸ್ಕಾರ. ಹಾಸ್ಯ. ಈರರ ಚೌರ್ಯವನ್ನು ಚೂರ್ಣೀಕರಿಸುವುದು ದಾಸ್ಯ, ರಕ್ತ ಶೋಷಣೆ ಮಾಡುವುದು ದಾಸ್ಯ, ಅಲ್ಪ ಜೀವಿಗಳ ಕೈಯಿಂದ ಈರನ ಹೃದಯದ ಮೇಲೆ ಲತ್ತ ಪ್ರಾರಂಭ ಮಾಡಿಸುವುದು ದಾಸ್ಯ, ಸರ್ವನಾಶಕ್ಕೂ ಕಾರಣವಾಗುವುದು ದಾಸ್ಯ. ಪಾಂಡವರ ಪ್ರತಾಪದ ಪರ್ವತದ ಮೇಲೆ ದಾಸ್ಯದ ಶ್ರೀಪಾತವಾಯಿತೆ. ಹಾಯ್ ಹಾಯ್. ಭೀಮ, ಹೀಗೇಕೆ ಅಭಿನಯಂತೆ ರೋಧಿಸುತ್ತಿರುವಿ? ಈಗ ಅಲ್ಲಿ ಮಾಯವಾಯಿತು ನಿನ್ನ ಪೌರುಷದ ಪುರಾಣ. ಹೇಡಿಗಳಿಗೆ ದಾಸ್ಯವ ಯೋಗ್ಯ. ಪಾಂಡವರಿಗೆ ದಾಸ್ಯ ದಾಸ್ಯ ಎಂದು ಬಡಬಡಿಸುವ ದುರಾತ್ಮ ಮೋಸದ ದೂತದ ಜಾಲದಲ್ಲಿ ಪಾಂಡವರನ್ನು ನುಗ್ಗಿಸಿದ ಮಾತ್ರಕ್ಕೆ ದಾಸ್ಯವು ಪಾಂಡವರನ್ನು ಗ್ರಾಹಿಸಲಾರದು. ಮೋಸ ಇದು ಮಾತ್ರ ಮೋಸವೆನಿಸದು. ಭೀಮ, ಜರಾಸಂಧನನ್ನು ವಧಿಸಿದ್ದಕ್ಕೆ ಮೋಸವೆನಿಸಲಾರದಷ್ಟೇ ಮೂರ್ಖ. ಆ ದೋಷವು ನಿಮಗೆ ದಾಸ್ಯವನ್ನು ಬರಮಾಡಿರುವುದು. ಜರಾಸಂಧನನ್ನು ವಧಿಸಿದ್ದಕ್ಕೆ ದೋಷವೇ ದುಶ್ಯಾಸನ. ಯಾವನು ಬಲಾತ್ಕಾರದಿಂದ ನಕ್ಷತ್ರವೀರರನ್ನು ಕಾರಾಗ್ರದಲ್ಲಿ ಮೋಸದ ಮನೆಯಲ್ಲಿ ಕೊಳೆಯಿಟ್ಟು ರಾಕ್ಷಸ ರತ್ಯವನ್ನು ಮಾಡುವನು, ಆ ಮಾನವ ಪಿಶಾಚನ್ನು ಸಂಹರಿಸಿದ್ದಕ್ಕೆ ದೋಷವೇ ದುಶ್ಯಾಸನ. ಅದು ಏನೇ ಇರಲಿ, ಧರ್ಮನು ದೂತದಲ್ಲಿ ಸೋತಿರುವನು ಅಷ್ಟೇ. ಪ್ರಾರ್ಥನದ ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳಲು ಸಿದ್ಧನಾಗಿರುವನು. ಎಂತ ಕಾಲವಿದು ಕೃಷ್ಣ. ದೇವ, ನಿನ್ನೆ ನಡೆದ ಸ್ವಪ್ನ ನಿಜವಾಗುವುದು ಏನು? ಒಂದು ಸಮಯ ಅಂತ ದೃಶ್ಯವುದು ಗೋಚರವಾದ್ರೆ ನೀನೇ ನಮ್ಮನ್ನು ರಕ್ಷಿಸಬೇಕು ಕರುಣಾಸಾಗರ, ನೀನೇ ನಮ್ಮನ್ನು ರಕ್ಷಿಸಬೇಕು ದ್ವಾರಕಾನಾಥ. ದ್ರೌಪದಿ, ಅಂದು ಸಾಮ್ರಾಜ್ಞೆ ಎಂಬ ಸೊಕ್ಕಿನಿಂದ ನೀನು ಸಂಬೋಧಿಸುತ್ತಿದ್ದೀಯಲ್ಲ, ಈಗ ಆ ನಿನ್ನ ಮದವು ಎಲ್ಲಿ ಮಾಯವಾಗಿ ಹೋಗಿದೆ? ಅಂದು ನನ್ನನ್ನು ನಾಗಿನಿ ಎಂದು ಹೇಳಿದೆಯಲ್ಲ, ಈಗ ಅರಿವಾಯಿತು ಈ ನಾಗಿನಿಯ ಅಂಶ ಎಂಥದ್ದು ಅಂತ. ಅಂದು ಆ ದುರ್ಯೋಧನಿಗೆ ಬ್ರಹ್ಮಾಂಡದಲ್ಲಿ ಆತನನ್ನು ಕಂಡು ಸಿಕ್ಕಂತೆ ಮಾತನಾಡಿ ಆ ಮಾಯಾ ಸಭೆಯಲ್ಲಿ ಸ್ಫಟಿಕದ ನೆಲಗಚ್ಚಿನಲ್ಲಿ ಜಲ ಉಂಟು ನೆಲ ಉಂಟು ಅಂತ ತಿಳಿಯದೆ ಆತ ಜಾರಿ ಬಿದ್ದಾಗ ಆತ
ಇವತ್ತು ಕಂಡು ಅಪಹಾಸ್ಯಗೈದೆಯಲ್ಲ, ಅಂದು ನಕ್ಕಿದ್ದರಿಂದಲೇ ಇಂದು ನಿನಗೆ ಈ ಅಳವು ಬಂದಿತ್ತು. ಅಂದು ನಿಮಗಾಗಿ ನಕ್ಕೆನು, ಇಂದು ನಿಮಗಾಗಿ ನಗುವೆನು. ಈಗ ನಾನು ರೋಧಿಸುತ್ತಿರುವೆ, ಮುಂದೊಂದು ದಿನ ನೀವು ರೋಧಿಸಬೇಕಾದೀತು. ಈ ನಗು ಅಳುವು ಯಾರನ್ನೂ ಬಿಟ್ಟಿಲ್ಲ. ಯಾವನು ಜಗತ್ತಿನಲ್ಲಿ ಜೂಜಾಟದ ದೂತ್ಯವನ್ನು ಕೈಬಿಟ್ಟು ದೈವಾಂಶಭೂತನಾಗಿ ಬದುಕುತ್ತಾನೆ, ಅವನು ಅಳು ನಗುವಿನಿಂದ ಮುಕ್ತನು. ನಿನ್ನ ಬುದ್ಧಿವಾದಕ್ಕೆ ಇನ್ನು ಬೇಗ ತಾಕಿದಂತಿಲ್ಲ. ಯಾವಾಗ ನಿನಗೆ ದಟ್ಟ ದಾರಿದ್ರ್ಯವಾದ ದಾಸ್ಯವೆಂಬ ಜಡ್ಡು ನಿನ್ನ ಮೈಗೆ ಆವರಿಸಿಕೊಳ್ಳುವುದು, ಆವಾಗಲೇ ಈ ಬುದ್ಧಿವಾದ ಅಳಿದು ಹೋಗಬಹುದು ಅಂತ ಅನಿಸುತ್ತೆ. ಛೀ, ನಿನ್ನ ಜೊತೆ ಮಾತಾಡುವ ಮನಸ್ಸು ಇಲ್ಲ, ವಾದ ಮಾಡುವವ ಇಚ್ಛೆಯೂ ನನಗಿಲ್ಲ. ಏಯ್! ತಡೆ ವಾರಾಂಗಣೆ. ಏಯ್! ವಾರಾಂಗಿನಿ, ಹಾ, ಅಷ್ಟಕ್ಕೆ ಬೆಚ್ಚಿ ಬೀಳಿವಿ, ಅಷ್ಟಕ್ಕೆ ಬೆಚ್ಚಿ ಬೀಳಿವಿ. 5 ಜನ ಗಂಡರೊಂದಿಗೆ ಅಲೆದಾಡುವ ನಿನ್ನನ್ನು ನಿನ್ನಂತಹ ಕುಲಟಿಗೆ ಕುಲಾಂಗಿನಿ ಅನ್ನೋದಕ್ಕೆ ಸಾಧ್ಯವೇನೆ? ಈ ದೃಪದ ಬಾಲೆಗೆ, ಕೃಷ್ಣನ ಧರ್ಮ ಭಗಿನಿಗೆ ವಾರಾಂಗನೆ ಎಂದು ನುಡಿದಿದ್ದಾದ್ರೆ ನಾಲಿಗೆ ಕಳಚಿ ಬಿದ್ದಿತ್ತು, ಶರೀರ ಸೀಳಿ ಹೋದಿತ್ತು. ತಡೆ ವಾರಾಂಗಣೆ. ವಾರಾಂಗನೆ ಅಯ್ಯೋ ಅಂಧಪುತ್ರ, ಅಂಧಪುತ್ರ, ಈ ನಿನ್ನ ಶೌರ್ಯವನ್ನ, ಈ ನಿನ್ನ ಪೌರುಷವನ್ನ ರಣರಂಗದಲ್ಲಿ ತೋರಿಸಿದ್ರೆ ಚೆನ್ನಾಗಿತ್ತು. ದಾಸಿಗೆ ಮರ್ಯಾದೆ ಆಶಯಕ್ಕೆ ಧರ್ಮನು ಪಾಂಚಾಲಿ ಸಹಿತವಾಗಿ ಪಾಂಡವರ ಸ್ವಾತಂತ್ರ್ಯ ಧಾವತಿಯನ್ನು ದೂತ ಕುಂಡದಲ್ಲಿ ಹಾಕಿರುವನು. ಅಜಿಂಕ್ಯನಾದ ಕೌರವೇಶ್ವರನ ಸಾಹಸವು ನನ್ನನ್ನು ಜೋಕೆ ಅಂಧಪುತ್ರ, ಈ ದೃಪದ ಬಾಲಿಯನ್ನ ಗೆಲ್ಲುವುದು, ಸೋಲಿಸುವುದು ಪಾರ್ಥರಾಯನ ಒಬ್ಬನಿಂದಲೇ ಸಾಧ್ಯ, ಇನ್ಯಾವನಿಂದಲೂ ಸಾಧ್ಯವಿಲ್ಲ. ರಣರಂಗವನ್ನು ರಚಿಸದೆ ಸುಲಭವಾದ ಮಾರ್ಗದಿಂದ ಸೋಲಿಸಲು ಶಕ್ಯ ಇರುವ ಸಮಯದಲ್ಲಿ ಸ್ವಾನ ಸೋಮವನ್ನು ಮರ್ದಿಸುತ್ತದೆ. ಕರ್ರಲ್ಲಿ ವಜ್ರ ಇದನ್ನು ಏಕ ಇಡಬೇಕು. ದ್ರೌಪದಿ ನೀನು ಜಯಿಸಲ್ಪಟ್ಟ ದಾಸಿ. ಈ ದೃಪದ ಕುಮಾರಿಯನ್ನು ಗೆಲ್ಲುವುದು ಪಾರ್ಥರಾಯರಿಗೆ ಮಾತ್ರ ಸಾಧ್ಯ, ಇನ್ಯಾವನಿಂದಲೂ ಸಾಧ್ಯವಿಲ್ಲ. ಆಡಂಬರದ ಬಡಬಡಿಕೆಯು ಸಾಕು. ದಾಸಿ ಕೌರವೇಶ್ವರನ ಸಭೆಯಲ್ಲಿ ಅಧೋವದನಾಗಿ ಕುಳಿತಿರುವ ಈ ನಿನ್ನ ಪಾರ್ಥನ ಮತಕ್ಕೆ ದ್ರೌಪದಿ ಅಷ್ಟೈಶ್ವರ್ಯಗಳಿಂದ ಯುಕ್ತರಾಗಿ ಸಿಂಹಾಸನ ಸ್ಪಾರ್ಶವದಲ್ಲಿ ಶೋಭಿಸುವ ಸೋದರ ಛತ್ರವನ್ನು ಆ ದಾಸದ ದರಿಯಲ್ಲಿ ಬಿದ್ದು ಬವಲುತ್ತಿರುವ ದುರ್ಭಾಗ್ಯ ಛತ್ರವನ್ನು ತೋರಿಸುವುದಕ್ಕಾಗಿ ಆ ದಾಸದ ದರಿಯಲ್ಲಿ ಬಿದ್ದು ತೋರಿಸುವುದಕ್ಕಾಗಿ, ಈ ದುರ್ಭಾಗ್ಯದ ಛತ್ರವನ್ನು ತೋರಿಸುವುದಕ್ಕಾಗಿ ನಿನ್ನನ್ನು ಪುರುಷರಿಗೆ ಕರೆದೊಯ್ಯಲು ಬಂದಿರುವೆ. ದ್ರೌಪದಿ
ದ್ರೌಪದಿ ನೀನು ಕೌರವೇಶ ಈ ದೃಪದ ಕುಮಾರಿಯು ಅಜಿತೆಯಾಗಿರೋಳು, ಇಂದ್ರಪ್ರಸ್ಥದ ಸಾಮ್ರಾಜ್ಯವು ಅಜಿತೆಯಾಗಿರುವರು. ಹ ಕೈಗೆ ಜೋಳಿಗೆ ಬಂದರೂ ಕೂಡ ಸಾಮ್ರಾಜ್ಞಿ ಅಂತೆ. ದ್ರೌಪದಿ ಆ ಮಹಾವಿಷ್ಣು ಬಲಿ ಚಕ್ರವರ್ತಿ ರಸತಲಿಕೆ ಮೆಟ್ಟಿದಂತೆ ನಿನ್ನ ಸಾಮ್ರಾಜ್ಞಿ ಪದವನ್ನು ಕೌರವೇಶನು ದ್ರೌಪದಿ ಸುಮ್ಮನೆ ಬರುವೆ ಅಥವಾ ನಾನು ಬರುವುದಿಲ್ಲ. ನಾನು ಧರ್ಮವನಿತ ಅಜಿತ. ಏನೇ ಅಜಿತ? ದೃಪದ ಪರಿಸ್ಥಿತಿ ಹೋದ ಶೀಲದ ಸ್ಥಿತಿ ಅಜಿತ. ದಾಸಿ ನೀನು ಸುಮ್ಮನೆ ಬರದಿದ್ದರೆ ದರ ದರ ಇವೆ. ಸಹೋದರ, ಇವಳನ್ನು ದರನೆ ಎಳೆದುಕೊಂಡು ಹೋಗುವಾಗ ಇವಳ ಕಿವಿ ಮೂಗು ಹರಿದು ರಕ್ತ ಸೂರಕ್ತ ತೆಗೆದುಕೊಂಡು ಹೋಗು. ಆಮೇಲೆ ಇವಳಿಗೆ ಶೂರ್ಪಣಕಿಯ ಸೌಂದರ್ಯ ಪ್ರಾಪ್ತವಾಗಲಿ. ದುಶೀಲ ಇವಳ ಸೌಂದರ್ಯವನ್ನು ಹಾಳು ಮಾಡಿದರೆ ನಿಸರ್ಗಕ್ಕೆ ಕೋಪ ಬರಲಿಕ್ಕಿಲ್ಲವೇ? ಇದಲ್ಲದೆ ಇವಳ ಸೌಂದರ್ಯ ಸ್ವಾದವನ್ನು ಸೇವಿಸಬೇಕಾಗಿ ದಾಸಿ ಸುಮ್ಮನೆ ಬರುವೆ ಅಥವಾ ಇಲ್ಲ, ನಾನು ಬರುವುದಿಲ್ಲ. ಅಂಧಪುತ್ರ, ಏತಕ್ಕಾಗಿ ಮೃತ್ಯುವನ್ನು ಬರಮಾಡಿಕೊಳ್ಳುತ್ತಿರುವೆಯೋ? ಈಗ ದ್ರೌಪದಿ, ಈ ದುಶ್ಯಾಸನ ಮುಂದೆ ನಿನ್ನ ಹಠವು ಸಾಗಲಾರದು. ಸಿಂಹ ಗರ್ಜನ್ಗೆ ಹರ್ಣವೇ ಹಾರಿ ಹೋಗುವುದು. ದಾಸಿ ನಿನ್ನನ್ನು ರಾಜ ಬೀದಿಯಲ್ಲಿ ಎಳೆದ ಒಯ್ಯುವಾಗ ನಿನ್ನ ಪಾಪಾತ್ಮ, ಕರಸ್ಪರ್ಶವನ್ನು ಮಾಡಿ ಮೃತ್ಯು ಕಾಲವನ್ನೇ ಹತ್ತಿರ ಮಾಡಿಕೊಂಡಿರುವೆ. ಈ 6 ಸ್ತ್ರೀಯ ಪತಿವ್ರತ ಹೃದಯಕ್ಕೆ ಬೆಂಕಿ ಜ್ವಾಲೆಯನ್ನೇ ಹತ್ತಿಸಿರುವೆ. ಈ 6 ಪತಿವ್ರತಿಯ ಪ್ರಖರಕ್ಕೆ ಹಿಮಾಲಯವೇ ಕರಗಿ ನೀರಾಗಿ ಹೋಗುವುದು. ಒಂದು ವೇಳೆ ನಾನೇನಾದರೂ ಆ ಕುರುಸಭೆಯಲ್ಲಿ ಕಾಲಿಟ್ಟಿದ್ದಾದ್ರೆ ಕೌರವ ಸಂತಾನವು ಸರ್ವನಾಶವಾಗುವುದು ಎಚ್ಚರ. ದ್ರೌಪದಿ, ಸಾಧ್ಯಗಳ ಬಡುಬುಡಿಕೆಗೆ ಹೆದರುವಂತವನು ನಾನಲ್ಲ. ರಣರಂಗದಲ್ಲಿ ರಣವಾದ್ಯದ ಕಡಾಟಕ್ಕೆ ಗರ್ಜಿಸುವ ರಣವಾದ್ಯದ ಕಡಾಟಕ್ಕೆ ಗರ್ಜಿಸುವ ಗಾನವೆಂದು ಬಗೆಯುವ ದುರ್ಗಾಳಿ ಬಿರುನುಡಿಗೆ ಬೆದರಲಾರೆನು. ದ್ರೌಪದಿ ಕುರು ಸಾಮ್ರಾಟದಲ್ಲಿ ನೆತ್ತರಿನ ನದಿ ಹರಿದು ಕುರು ಸಾಮ್ರಾಟವೇ ಕೊಚ್ಚಿಕೊಂಡು ಹೋಗುವುದು ನನಗೆ. ವ್ಯರ್ಥವಾಗಿ ಕಲ್ಪನಾ ಛತ್ರವನ್ನು ಜತ್ತರಿಸಬೇಡ. ದಾಸಿ, ನಿನ್ನನ್ನು ಯಾರು ಸಂರಕ್ಷಿಸಲು ನೋಡುವ ಚಾಂಡಾಲ, ಈ ನಿನ್ನ ಮುಡಿಗೆ ಕೈ ಹಾಕಿದೆಯೇನೋ ನೀಚ. ಮಹಾನದಿ ಹರಿಯುತ್ತಿರುವ ರಭಸದ ಆ ನದಿಯನ್ನೇ ಹಿಡಿದು ತನ್ನ ಜಡೆಯಲ್ಲಿ ಇರಿಸಿಕೊಂಡ ಆ ಶಂಭುವಿನ ಜಡೆಯನ್ನ ಮುಟ್ಟಬಹುದು. ಕಾಲಕಾರ್ಕೂಟ ವಿಷವನ್ನೇ ಸಾವಿರಾರು ಹೆಡೆಗಳಿಂದ ಕಕ್ಕುತ್ತಿರುವ ಆ ವಿಷವನ್ನು, ಆ ಹೆಡೆಯನ್ನು ಮುಟ್ಟಬಹುದು. ಆದರೆ ಪತಿವ್ರತೆ ಒಂದೇ ಒಂದು ಕೂದಲೆಳೆಯನ್ನು ಮುಟ್ಟಿದ್ದಾದ್ರೆ ಸರ್ವನಾಶವಾಗುವುದು ನಿಮ್ಮ
ಕುರುವಂಶವೇ ಸರ್ವನಾಶವಾಗಿ ಭೂಮಿ ಬಿರಿದು ರಸಾತಳಕ್ಕೆ ಇಳಿದು ಹೋಗುವವರು ಕೌರ ಪಾಂಡವರು. ಈಗ ದ್ರೌಪದಿ, ನಿನ್ನನ್ನು ರಾಕ್ಷಸರು ಅದಾವನ್ನು ಧಾವಿಸಿ ಬರುವನು ನೋಡು. ಆ ಭೀಮನು ಬಂದರೆ ಆತನ್ನು ಲತ್ತಾಪ್ರಾರದಿಂದ ಆತಕನ ಅಂತಕನ ಅಲಕಟ್ಟುವೆನು. ಆ ಗೊಲ್ಲನು ಬಂದರೆ ಆತನನ್ನು ಆಕಾಶಕ್ಕೆ ಹಾರಿಸಿಬಿಡುವೆನು. ದಾಸಿ, ನಿನ್ನನ್ನು ಯಾರು ರಕ್ಷಿಸರು ನೋಡುವ. ನಾನು ಸುರಕ್ಷಿತ. ಆರೆ ಕುಮಾರಿಯ ಮಾನವನ್ನು ಕೊನೆಗೆ ಹಾರೆ ಕುಮಾರಿಯ ಕಾಯುವರು. ಯಾರು ಬುದ್ಧಿಮತಿ? ಹೌದು, ನಾನೇ ಬುದ್ಧಿಮತಿ, ನಿಮ್ಮ ಪ್ರೀತಿಯ ಸತಿ. ಮದದಿಂದ ಹಂತವಾಗಿರುವ ತಮ್ಮ ಕಣ್ಣುಗಳಲ್ಲಿ ನೀತಿಯ ಅಂಜನನ್ನು ಹಾಕುವುದಕ್ಕಾಗಿಯೇ ದಾಸಿ ಬಂದ ಆರ್ಯ ಪತರುತೆ. ನಾಥ, ಬಿಡು ಸಾಧ್ವಿ ಹೇಗಲನ್ನು. ಏನು ಪತಿಯನ್ನು ಅಜ್ಞಾನಿಸುವುದು ಪತಿವರ್ತ ಧರ್ಮವೇ? ಪರ ಸ್ತ್ರೀಯರನ್ನು ಪೀಡಿಸುವುದು ಧರ್ಮವೇ? ನಾಥ, ನನ್ನ ದೇಹದಲ್ಲಿ ರಕ್ತ ಇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ ತಮ್ಮ ಕರದಿಂದ ಈ ಕೆಲಸವನ್ನು ಮಾಡಿಸಲಾರೆ. ಏನು ಜೀವನವನ್ನು ಕಳೆದುಕೊಳ್ಳಲು ಇಚ್ಛಿಸಿವ? ಈ ಸಾಧ್ಯ ರಕ್ಷಣೆಗಾಗಿ ನನ್ನ ಜೀವ ಹೋದರೂ ಚಿಂತೆ ಇಲ್ಲ. ಈ ಲೋಕದಲ್ಲಿ ಸ್ಥಿರವಾದ ಪರಲೋಕದಲ್ಲಿ ಪಾರ್ವತಿ ದೇವಿ ಸನ್ನಿಧಿಯು ಪ್ರಸ್ತಪವಾಗುವುದು. ಚಾಂಡಾಲಿನಿ, ನಿನ್ನ ಕ್ಷಮಕ್ಷಮವಾಗಿ ಕಪಾಲವನ್ನು. ದುಶ್ಯಾಸನ, ಏನು ಪತಿಗೆ ಏಕವಚನ? ಪತಿತನದ ಪತಿಗೆ ಬಹುವಚನವೇ? ಇದೇ ನಿನಗೆ ತಕ್ಕ ಶಾಸ್ತ್ರ. ತಾರಕಾಧೀಶ, ಈ ದ್ರೌಪದಿಗೋಸ್ಕರ ಒಂದು ಹೆಣ್ಣು ಜೀವ ತೆತ್ತಳು ಎಂಬ ಅಪಕೀರ್ತಿ ಈಗ ಬರೋದ್ರಲ್ಲಿ ಈ ದ್ರೌಪದಿಯ ಚರಿತ್ರೆಯಲ್ಲಿ ಕಳಂಕ ಬಾರದರಲ್ಲಿ ರಕ್ಷಿಸು ತಂದೆ, ರಕ್ಷಿಸು ಕೃಷ್ಣ. ನೀವು ಹೀಗೆ ನಗುವಿರಿ, ಮುಂದೆ ನಿಮ್ಮ ಹಣ್ಣಂದಿರು ಅಳಬೇಕಾಗುತ್ತದೆ.